ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಬಾಸ್ಕೆಟ್ಬಾಲ್ കളിച്ച ಟೀಮ್ಲೆಲ್ಲ ನಂಗೆ ಗೆದ್ದಿತ್ತು. 1955 ಸ್ಟಾರ್ಟ್ ಮಾಡೋದು 52 ಇಯರ್ಸ್ಗೆ నాకు ಹಾರ್ಟ್ ಅಟ್ಯಾಕ್ ಆಗಿ ನಿಪ್ಚಿಟ್ಟೆ. 2026ಗೆ 52 ವರ್ಷ ಆಯಿತು. ಈ ಕ್ಲಬ್ನಿಂದ ಎಷ್ಟೋ ಮಕ್ಕಳಿಗೆ ಭಾಳ ಉಪಕಾರ ಆಗಿದೆ. ಈ BBC ಫೌಂಡರ್ ಮೆಂಬರ್ ಆಗಿದ್ದಕ್ಕೆ ಅವ್ರಿಗೆ ತುಂಬ ಧನ್ಯವಾದಗಳು. ನಾನು ಬಾಸ್ಕೆಟ್ಬಾಲ್ ಪ್ಲೇಯರ್ ಆನಗೊಂಡು ಈಗ BBC ಗಾರ ನನ್ನ ಈಗ ದಂಡು ಕಾಲ್ತೀನಿ. ನಾನು ಕೋಚಿಂಗ್ ಕ್ಯಾಂಪ್ ಮಾಡಿ ನೋಡಲ್ಲಿ ಮಕ್ಕ ಬಂದನುಂಡು ದಂಡು ಕಾಲ್ತೀನಿ ಬಂದನುಂಡು. ಹಾಗೆ ಇವತ್ತು 50 ವರ್ಷದ ಸಂಭ್ರಮದಲ್ಲಿ ನಾವೆಲ್ಲರೂ ಸೇರಿದ್ದೀವಿ. ತುಂಬ ಖುಷಿ ಆಗ್ತಿದೆ. and it was a lot of experience. So nada guru BK ಸುಬ್ರಹ್ಮಣ್ಯ ಇಂಗಳ ನೋಟೆಂಡು ನಂಗೆ ಕಳಿ ಪಡಿಸಿ ನಾನು ಇಂಗಡ ಕೂಡ ಅವಕಾಶ ಕಳಿಸಿ ಉದ್ಯೋಗದ ಅವಶ್ಯಕತೆ ಕೊಡಗಿನವರಿಗೆ ಇತ್ತು. ಈ ಬಾಸ್ಕೆಟ್ಬಾಲ್ ಕ್ಲಬ್ ಗೋಣಿಕೊಪ್ಪ ಇದರಲ್ಲಿ ಆಡುವಂಥ ಹಾಕಿ ಆಟಗಾರರು ಮತ್ತು ಬಾಸ್ಕೆಟ್ ಆಟಗಾರರಿಗೆ ಉದ್ಯೋಗ ಸಿಕ್ಕಿದಷ್ಟು ಯಾರಿಗೂ ಸಿಕ್ಕಿಲ್ಲ. ಹಂಗೆ 50 ಕಾಲ ಆಯ್ತು ಬೆಂಬರ ಇಲ್ಲಿ ಟೀಮೇ ಇಂಜಿಲ್ಲ. ನಂಗೆ ಕ್ಲಬ್ ಫಾರ್ಮ್ ಮಾಡಿದ್ದೆ ಮಾದಾಪುರಲ್ಲಿ ನಂಗೆ ಫಸ್ಟ್ ಕಳಿಸಿದ್ದು ಗದತೆ. ಅಲ್ಲಿಂದ ಸುಮಾರು ಟೂರ್ನಮೆಂಟ್ ಹೋಯ್ತು ಕಳಿಸಿದ್ದು ಫಾರ್ಮೆ. ಸ್ಟೇಟ್ ರೋಡಲ್ಲಿ ಅಲ್ಲಲ್ಲಿ ಪೂನೆಯಲ್ಲೇ ಗದೀತೀನಿ. ಅಕ್ಕ ಬಾಸ್ಕೆಟ್ಬಾಲ್ ಒಂದೇ ಮೇನ್. ಹಾಕಿ ಶುರು ಮಾಡಿಸಿ ಹಾಕಿಲು ಬರೀ ಒಂದೇ ದಂಡ ಟೂರ್ನಮೆಂಟ್ ಮಾತ್ರ ಗೆದ್ದೆ. ಬಾಸ್ಕೆಟ್ಬಾಲ್ കളിച്ച ಟೀಮ್ಲೆಲ್ಲ ನಂಗೆ ಗೆದ್ದಿತ್ತು. ತುಂಬ കളിച്ചിತ್ತು. ರವಿದೇವೇ ಇಂದು ಬಂದಿತ್ತು. ಹಂಗೆ ಸ್ಟೇಟ್ಗೆ കളിച്ചിತ್ತು. ಅವನು ಉತ್ತೆ ರವಿದೇವೇ ಉತ್ತೆ ದಂಡಾಳು ಟೀಮಲ್ಲಿ കളിപ്പക ಓರ್ ಮಾದರಿ ಟೀಮೆಲ್ಲ ಗಡಿಪೋಯ್ತು. ಇಂಗಳ ಕಾಂಬಕಲೇ ಆಯ್ಕೆ ಗಡಿಪೋಯ್ತು. ಅಚ್ಚ ಜೊತೆ കളിപ്പോಯ್ತು. ದಂಡಾಳು ಉತ್ತೇನು ಹಚ್ಚಕ್ಕೆ ರವಿ ಹಚ್ಚಕ್ಕೆ. ಇನ್ನು 50 ಕಾಲ ಆಯ್ತು ಸರ್. ನಿಂಗಡ ಅವರು ಸ್ಥಾಪಕತ್ವ ಮಾಡಿನ ಒಂದು ಬಾಸ್ಕೆಟ್ಬಾಲ್ ಟೀಮ್ ಹೆಚ್ಚಕ್ಕೆ ಖುಷಿ ಉಂಟು ಸರ್. ನಿಂಗೆಲ್ಲ ಕರೆಕ್ಟ್ ನಿಂಗೆ ಅನ್ನೋದು ಬರ್ತ ಕರೆಕ್ಟ್. 50 ಕಾಲಕ್ಕೆ ಬೆಂಬರ ನಂಗೆ ಇಲ್ಲಿ ಒಂದು ಇಂಜಿಲ್ಲ. കളിച്ചത്ത് ಗೆದ್ದത്ത് ಎಲ್ಲ ಚಾಯಚ್ಚು ಸುಮಾರು ಮಕ್ಕಕ್ಕೆ ಕೆಲಸವೂ ಕೊಡಿಸಿ ಹಿಂಗೆಲ್ಲ ಸ್ಟೇಟ್ ಕಳಿಸಿದಲ್ಲ. ರವಿ ಉತ್ತೆ ಹಿಂಗೆಲ್ಲ ಸ್ಟೇಟ್ಗೂ ಕಳಿಸಿತ್ತು. ಬಾಸ್ಕೆಟ್ಬಾಲ್ ಈಸ್ ನಾಟ್ ಪ್ಲೇಡ್ ಹಿಯರ್ ಅಂತೂ ಸ್ಟೇಟ್ കളിപ്പടിച്ചേക്ക് പെരത്ത് വലിയൊരു ವಿಷಯ. ಎಲ್ಲರ ಪಪ್ಪಕ್ಕ ಎಲ್ಲರ ಕಾಂಬಕ್ಕ ನಿಂಗಳ പെരത്ത് ಖುಷಿ ಪಪ್ಪ ನಾಕಂತೂ ಪೆರ್ತ್ ಖುಷಿ ಸರ್. ಇಂದು BBCಗೆ 50 ಇಯರ್ಸ್ ಆಚೆ ಎಂತ ಖುಷಿ ಉಂಟು ಸರ್ ನಿಂಗೆಲ್ಲ ಬಂದ್ಕೊಳ್ಳೋದು? ಫ್ರೆಂಡ್ಶಿಪ್ ನಂಗೆ ವೆರಿ ಕ್ಲೋಸ್ ಫ್ರೆಂಡ್ಸ್. ದಾರ್ವಾರು ಏದು ಟೀಮಿಗೆ ಆಡಿ ಅದಕ್ಕೆ ಎಲ್ಲರೂ ಒರೇ ಥಾಟ್ ಕಳಿಕೊಂಡು ಅಚ್ಚಿಗೆ ಮಾಡಿ ಹೇಳ್ತೆ ಬಾರಿ ಒಂದು ಬಾಲ್ ಮಾಡಿತ್ತಲೆ. ಅವನು ಏದಿಂಗೆ ಕಳಿಸೋಡು ಹಾಕಿ ಪ್ಲೇಯರ್ ಅದೇ ಥರ ನಂಗೆ ಸಿಸ್ಟಮ್ ಎಷ್ಟೋ ಕಾಲಕ್ಕೆ ನಡೆದು ಪೋಚಿ ನಾಡದು ಫಸ್ಟ್ ನಾನು ವಾಂಡರ್ಸ್ ಕಳಿಸಿದ್ದೆ. പിന്നെ ಡೈನಮೈಟ್ಸ್ಗೆ ನಾನು ಹಾಕಿ ಮ್ಯಾಚ್ ಕಳಿಪಕ್ಕೆ ಶುರು ಮಾಡಿಯದೇ ಬ್ಯಾರಿ ಚೆಂಗನಿ ಇಪ್ಪಕ್ಕ 1955 ಸ್ಟಾರ್ಟ್ ಮಾಡೋದು 52 ಇಯರ್ಸ್ಗೆ నాకు ಹಾರ್ಟ್ ಅಟ್ಯಾಕ್ ಆಗಿ ನಿಪ್ಚಿಟ್ಟೆ ಕಳಿಪೋದು. ಬಟ್ ಜನಕ್ಕೆ ಭಾರಿ ಖುಷಿ ಜೊತೆ ನಾನು ಜನಕ್ಕೆ ದುಡ್ಡು ಖರ್ಚು ಮಾಡೋಕೆ ಬಿಡೋಂಜಿಲ್ಲ. ನಾನು ಟೀಮ್ ಡೈನಮೈಟ್ಸ್ಗೆ ನಾನೇ ಖರ್ಚು ಮಾಡೋಂಜೆ. ಡ್ಯಾಡಿರ ಟೂರ್ನಮೆಂಟ್ 3 ಕಾಲ ಮಾಡೋದು ನಾಳದೇ ಖರ್ಚು ಅಂದ್ರೆ ಎಲ್ಲ ಹಾಕಿ ನೆಲ್ಲ ಮಕ್ಕಳ ಕಪ್ ಮಾಡೋದು ಎಲ್ಲರೂ ಕೂಡಿದ್ದು ಒಮ್ಮಕ್ಕೆ ಮಾಡಿಸಿ ಚಾಯ್ ಜೊತೆ 45 ಪೀಪಲ್ 1000 ಜನ ಜೊತೆ 45 ಅಕ್ಕ ಗ್ರೌಂಡ್ ಮಾಡಿ ಸ್ಟೇಡಿಯಂ ಮಾಡಿದ್ರೆ ಅಂದೆ ನಂಗೆ ಅವರು ಒಟ್ಟು ತಿಂಗಳು 9 ಕಷ್ಟಪಟ್ಟು ಮಾಡಿಸಿ ಚಾಯ್ ಹಚ್ಚಿ. ಇನ್ನು BBCಗೆ ನಿಂಗೆ ಅವರು ಥ್ಯಾಂಕ್ಸ್ ಅನ್ನೋದು ಅದಕ್ಕೆ ಥ್ಯಾಂಕ್ಸ್ ಟು BBC. ಹಂಗೆ ಭಾರಿ ಖುಷಿ ಬಂದು ನಂಗೆ ಕೂಡ ಪಿಂಜ ನಾಡದು ಪೆದ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ಪಚ್ಚಿ. ಸೊ ಲೈಫಲ್ಲಿ ಆ ಪಚ್ಚಕ್ಕೆ ಹಾಕಿ ಪ್ಲೇಯರ್ಸ್ನ ಎಲ್ಲರಿಗೂ ಬಿಟ್ಟಿಲ್ಲ. ಹಂಗೆ ದೇ ಆರ್ ಡೂಯಿಂಗ್ ವೆಲ್. ಅದಕ್ಕೆ ಸರ್ ಇವತ್ತು ಪ್ರತಿಷ್ಠಿತ BBC 50 ವರ್ಷನ ಕಳೀತಾ ಇದೆ. ಎಲ್ಲರೂ ಸೇರಿದ್ರೆ ಏನು ಸಂದೇಶ ಕೊಡ್ತಾರೆ ಸರ್? ಭಾಳ ಸಂತೋಷ ನಮಗೆ. ಈ ಕ್ಲಬ್ಬು
ಫಾರ್ಮ್ ಆಗಿ 52 ವರ್ಷ ಆಯಿತು. 1974 ಫಾರ್ಮ್ ಆಗಿದ್ದು 2026ಗೆ 52 ವರ್ಷ ಆಯಿತು. ಈ ಕ್ಲಬ್ನಿಂದ ಎಷ್ಟೋ ಮಕ್ಕಳಿಗೆ ಭಾಳ ಉಪಕಾರ ಆಗಿದೆ. ಚೆಪ್ಪುರ ಸುಭಾಷ್ ಅವರು, ಆಮೇಲೆ ಚೆಪ್ಪುರ ತಮ್ಮಿಯವರು, ಜಮ್ಮಡ ಗಯ, ಆಮೇಲೆ ಪೆಮ್ಮಣ್ಣ ರಾಜ ಮಾಸ್ಟ್ರು, ಚಾರ್ಲಿ ಕಾಳಪ್ಪನವರು, ಮನೆಪಂಡ ಹರೀಶ್ ಅವರು, ಆಮೇಲೆ ಮನೆಪಂಡ ಮೋತಿಯವರು, ಪಳಂಗಡ ಸುರೇಶ್ ಅವರು, ಭಾಳಷ್ಟು ಜನ ಇದಕ್ಕೆ ಶ್ರಮಪಟ್ಟಿದ್ದಾರೆ ಈ ಕ್ಲಬ್ಬನ್ನು ಫಾರ್ಮ್ ಮಾಡಲಿಕ್ಕೆ. ಒಂದು 60-70 ಮಕ್ಕಳು ಈ ಕ್ಲಬ್ಬಲ್ಲಿ ಯಾವಾಗಲೂ ಈವ್ನಿಂಗ್ ಬಂದು ಆಡ್ತಾಯಿದ್ರು, ಸಮಯ ಸಿಕ್ಕಿದಾಗೆಲ್ಲ ಆಡ್ತಾಯಿದ್ರು. ಕಾಲೇಜ್ ಮಕ್ಕಳು, ಹೈಸ್ಕೂಲ್ ಮಕ್ಕಳು ನಾವೆಲ್ಲ ಒಂದಾಗಿದ್ದು. ಇದೇ ಥರ ಈ ಕ್ಲಬ್ನಿಂದ ನಮಗೆಲ್ಲ ಒಂದು ಬೇಸಿಕ್ಕು ಟ್ರೈನಿಂಗ್ ಸಿಕ್ತು. ಅದಾದಮೇಲೆ ಸ್ವಲ್ಪ ಮಕ್ಕಳೆಲ್ಲ ಸ್ಟೇಟಿಗೆ ಆಡಿದ್ರು, ಡಿಸ್ಟ್ರಿಕ್ಟ್ ಆಡಿದ್ರು. ಆಮೇಲೆ ಬೆಂಗಳೂರಿಗೆ ಹೋದ್ಮೇಲೆ ಎಲ್ಲ ಮಕ್ಕಳು ಸ್ವಲ್ಪ ಜನರು ಬ್ಯಾಸ್ಕೆಟ್ಬಾಲ್ ಸ್ಟೇಟಿಗೆ ಆಡಿದ್ರು, ಹಾಕಿ ಸ್ಟೇಟಿಗೆ ಆಡಿದ್ರು. ಅದರಲ್ಲೂ ನಾನು ಒಬ್ಬ. ನಾನು ಈ BBCಯಲ್ಲಿ ಭಾಳ ಚಿಕ್ಕವನು. ಉಣ್ಣಿಕೃಷ್ಣ ಅಂತ ಬ್ಯಾಂಗ್ಳೂರ್ HL ಇದ್ದ ಕೋಚ್ ಬಂದಿದ್ದರು, ಮುತ್ತಣ್ಣನವರು. ಅವ್ರನ್ನ ಕರೆಸಿ ನಮಗೆಲ್ಲ ಹಾಕಿ ಟೀಮಿಗೆ ಒಂದು ಒಳ್ಳೆ ಕೋಚಿಂಗ್ ಆಯೋಜನೆ ಮಾಡಿದ್ರು, ಸಮ್ಮರ್ ಕ್ಯಾಂಪು. ಈ ಕ್ಯಾಂಪ್ನಿಂದ ಎಲ್ಲ ಮಕ್ಕಳು ಚೆನ್ನಾಗಿ ಆಡಿ ಅವರವರು ಒಳ್ಳೆಯ ಹುದ್ದೆಗೆ ಹೋಗಿ ಸೇರಿಕೊಂಡ್ರು. ಈ ಕ್ಲಬ್ಬು 50 ವರ್ಷ ಆಗಿ ಇವಾಗ ನಾವೇನು ಮಾಡ್ತಿದ್ದಂದರೆ, ನಾನು ಪ್ರೆಸಿಡೆಂಟ್ ಆಗಿದ್ದೇನೆ. ಅದೇ ಥರ ಈ ಕ್ಲಬ್ಬನ್ನು ಮುಂದುವರಿಸೋಣ. ನಾವು ನಮ್ಮ ಇಲ್ಲಿ ಇರುವ ಮಕ್ಕಳಿಗೆಲ್ಲ ಈ ಕ್ಲಬ್ನಿಂದ ಯಾವುದೋ ಒಂದು ಉಪಕಾರ ಆಗಲಿ, ಸಹಾಯ ಆಗಲಿ, ಎಲ್ಲ ಮಕ್ಕಳು ಯಾರು ಮಕ್ಕಳು ಬಂದರೂ ನಾವು ಅವರನ್ನು ಸೇರಿಸಿ ನಾವು ಆಡಿಸ್ತೇವೆ, ಸಮ್ಮರ್ ಕ್ಯಾಂಪ್ ಮಾಡ್ತೇವೆ. ಒಳ್ಳೆಯದಾಗಲಿ. ನಮ್ಮಲ್ಲಿ ಕಾಲೇಜ್ ಹುಡುಗರು ಇದ್ದಾರೆ, ಅವರು ಬಂದು ಭಾಳ ಇಂಟ್ರೆಸ್ಟಾಗಿ ಆಡ್ತಾರೆ. ಪೇರೆಂಟ್ಸು ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ. ಆಗಲಿ, ಬರಲಿ, ಮಕ್ಕಳೆಲ್ಲ ಬರಲಿ, ನಾವೆಲ್ಲ ಸೇರಿ ಈ BBCನ ಮುಂದೆ ನಡೆಸೋಣ. ಇದರಿಂದಾಗಿ ಇನ್ನೂ ಮಕ್ಕಳಿಗೆ, ಕೊಡಗಿನ ಮಕ್ಕಳಿಗೆ ಒಂದು ಸಹಾಯ ಆಗಲಿ ಅಂಥೇಳಿ. ಸರ್, ಇವತ್ತು 50 ವರ್ಷ ತುಂಬಿ ಎಲ್ಲ ಸಂಭ್ರಮದಲ್ಲಿದ್ರಿ. BBC ಒಂದು ದೊಡ್ಡ ಸಾಧನೆ ಮಾಡಿದೆ, ಏನು ಹೇಳ್ತೀರಿ ಸರ್? ಇವತ್ತು 50 ವರ್ಷದ ಅವ್ರದ್ದು ಗೋಲ್ಡನ್ ಜೂಬಿಲಿ. ಇವತ್ತಿನ ದಿವಸ ಈ BBC ಹಮ್ಮಿಕೊಂಡಂಥ ಕೆಲವು ಪ್ರೋಗ್ರಾಮ್ಗಳು, ಅವರು ಮೊದಲು ಬಾಸ್ಕೆಟ್ಬಾಲಿನಿಂದ ಹಾಕಿಗೆ ಜಂಪ್ ಆದರು. ನಾನು ಹಾಕಿ ಪ್ಲೇಯರ್ ಆಗಿ ಆ BBC ಟೂರ್ನಮೆಂಟಿಗೆ ಸುಮಾರು 3 ವರ್ಷಗಳ ಕಾಲ MB ಉತ್ತಪ್ಪ ಅಂಥೇಳಿ, ಡಾಕ್ಟರ್ MB ಉತ್ತಪ್ಪ ಅವರ ಟೂರ್ನಮೆಂಟನ್ನು ವಿರಾಜಪೇಟೆಯಲ್ಲಿ ಆಡಿದ್ದೇನೆ. ಹಾಗೂ ಅದರಲ್ಲಿ ಫೈನಲ್ಸಲ್ಲಿ ಪ್ರಶಸ್ತಿಯನ್ನು ಪಡೆದಿದ್ದೇನೆ. ಅವರದ್ದು ಆ BBCಯಿಂದ ಬಂದ ಹಾಕಿ ಆಟಗಾರರು ಸುಮಾರು ಒಂದು 10-20 ಹಾಕಿ ಆಟಗಾರರು. ನಾನು ಬೆಮೆಲವನು, BML ಮತ್ತು HCL ಎರಡು ಸಂಸ್ಥೆಯಲ್ಲೂ ಹಾಕಿ ಆಡ್ತಾಯಿದ್ರು. ಹಾಗೆ ಅವರು ರಾಜ್ಯಕ್ಕೂ ರೆಪ್ರೆಸೆಂಟ್ ಮಾಡಿದ್ದಾರೆ, ರಾಷ್ಟ್ರಕ್ಕೂ ರೆಪ್ರೆಸೆಂಟ್ ಮಾಡಿದ್ದಾರೆ. ಸುಬ್ರಹ್ಮಣ್ಯ ಅವರು ರಾಷ್ಟ್ರಕ್ಕೆ ರೆಪ್ರೆಸೆಂಟ್ ಮಾಡಿದರು. ಹಾಗೂ ಅವರು ಒಲಿಂಪಿಕ್ಸು ಹೋಗಿದ್ದಾರೆ ಅವರು. ಹೀಗೆ ಇವತ್ತಿನವರೆಗೂ ಆ BBCಯವರು, ಪರ್ಟಿಕ್ಯುಲರ್ಲಿ ಅವರು ಚೆಪ್ಪುಡಿರ ಸುಭಾಷ್ ಮುತ್ತಣ್ಣ ಅವರು ನಮ್ಮ ಕರ್ನಾಟಕ ರಾಜ್ಯ ಹಾಕಿ ಸಂಸ್ಥೆಯ ಉಪಾಧ್ಯಕ್ಷರಾಗಿದ್ದರು. ಸುಮಾರು ಒಂದು 30 ವರ್ಷ ಅವರ ಸೇವೆ ನಮಗಿದೆ. ಅವರ ಸೇವೆಯಲ್ಲಿ ಅವರೆಷ್ಟೋ ಆಟಗಾರರನ್ನು ಪ್ರಮೋಟ್ ಮಾಡಿದ್ದಾರೆ. ಹಾಗಾಗಿ ಅವರು ಈ BBCಯ ಫೌಂಡರ್ ಮೆಂಬರ್ ಆಗಿದ್ದಕ್ಕೆ ಅವ್ರಿಗೆ ತುಂಬ ಧನ್ಯವಾದಗಳು. ಸೆಕೆಂಡರಿ ಚೆಪ್ಪುಡಿರ ತಮ್ಮಿ ಮಾದಯ್ಯ ಅಂತ ಒಬ್ಬರಿದ್ದರು. ಅವರು ಭಾಳ ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್. ಅವರು ಸಹ ಈ ಮಕ್ಕಳನ್ನ ಮೇಲೆ ತರಬೇಕಿದ್ದರೆ ಅವ್ರದ್ದು ತುಂಬ ಶ್ರಮ ಇದೆ. ಅವರು ಆಮೇಲೆ ಬುಟ್ಟಿ ಅಂಡ್ ಅಪ್ಪಾಜಿ ಅಂತ ಅವರಿಲ್ಲ ಇವತ್ತು. ಅವರು ಸಹ ಭಾಳ ಶ್ರಮ ಪಟ್ಟಿದ್ದಾರೆ. ನನಗೆ ಗೊತ್ತಿದ್ದಾಗೆ, ನಾನು ಭಾಳ ಚಿಕ್ಕವನು ಆವಾಗ BBC ಆಡುವಾಗ ನಾನು ತುಂಬ ಚಿಕ್ಕವರು. ಇವಾಗ ಗೊತ್ತಾಯಿತು ಕೆಲವರೆಲ್ಲ ಪದಾಧಿಕಾರಿಗಳು ಅವರು ಸಹ ಫೌಂಡರ್ ಮೆಂಬರ್ ಆಗಿದ್ದರು ಅಂತಲೇ ಹೇಳಿ. ಹೀಗಾಗಿ ವಾಣಿ ಅವರು, ಪಳಂಗಂಡ ವಾಣಿ ಅವರು ಸುರೇಶ್ ಅವರ ಮಿಸ್ಸಸ್, ಅವರ ಮಗ ನನ್ನ ಜೂನಿಯರ್ ಅಂಪೈರ್, ನಮ್ಮ ಟೀಮ್ಗೆ ಆಡಿದ. ಅವನು ಒಳ್ಳೆ ಅಂಪೈರು. ಅವನು ಫಸ್ಟ್ IPL ಮ್ಯಾಚನ್ನು ಮಾಡಿದ, ಫಸ್ಟ್ ಕೊಡವ ಅಂತ ಹೇಳ್ಬೋದು. ಇಂಥ ಪ್ಲೇಯರ್ಗಳೆಲ್ಲ ಈ BBC ಮುಖಾಂತರ ಬಂದಿದ್ದಕ್ಕೆ ಈ BBCಯವರಿಗೆ ತುಂಬ ಚಿರಋಣಿ. ಆಮೇಲೆ ಕರ್ನಲ್ ಇವರು ಸುಬ್ರಹ್ಮಣ್ಯ ಅವರು ಅದೇ ಇದರಿಂದ ಬಂದವರು. ಅವರು ಇವತ್ತು
ಅಧ್ಯಕ್ಷ ಸ್ಥಾನ ವಹಿಸ್ಕೊಂಡಿದ್ದಾರೆ. ಇನ್ನು ಮುಂದೆ BBCಗೆ ಅವರಿಂದ ತುಂಬ ಸಹಾಯ ಆಗ್ಬೋದು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡುತ್ತೇನೆ. ಗಣಪತಿ, ನಾನು BSF ಇರುವುದು ಕಾಲ ಹಿಂದಿತ್ತು. ನಾನು ರಿಟೈರ್ಡ್ ಆಯ್ತು ಬಂದೆ. ನಾನು BSF ಬಾಸ್ಕೆಟ್ಬಾಲ್ ಕಲ್ತಿದ್ದೆ, ನ್ಯಾಷನಲ್ ಪ್ಲೇಯರ್. ಈಗ ಇದು 50 ಕಾಲ ಥರ ಇದು ಮಾಡಿನಂಡೆ, ಗೋಲ್ಡನ್ ಜೂಬ್ಲಿ ಮಾಡಿನಂಡೆ BBCಗಾರ. ಅದೇ ನಂಗೆ BBCಲಿ ನಾನು ಇದು ಕಳ್ಸಿತ್ಲೆ, ನಂಗಂಚೆ ವಿರಾಜ್ಪೇಟ್ಲೆ ನಂಗೆ ಹಿಂದಿ ನಾನಿಕ್ಕ ಗೋಣಿಗೆ ಬತ್ತೆ ಸೆಟ್ಲಾಯ್. ನಾನು ಬಾಸ್ಕೆಟ್ಬಾಲ್ ಪ್ಲೇಯರ್ ಅನ್ನೋದು ಈಗ BBCಗಾರ ನನ್ನ ಈಗ ದಂಡ ಕಾಲ್ತೀನಿ. ನಾನು ಕೋಚಿಂಗ್ ಕ್ಯಾಂಪ್ ಮಾಡಿ ನೋಡಿ ಮಕ್ಕ ಬಂದನುಂಡೆ, ದಂಡ ಕಾಲ್ತೀನಿ ಬಂದನುಂಡೆ. പിന്നെ മക്കൾക്ക് ഇൻട്രസ്റ്റ് ಅಂತ ಮಾತ್ರ ಪ್ಲೇಯರಪ್ಪ ಬಂತು ಇಂಟ್ರೆಸ್ಟ್ ಇಡೋಂಡು ನಂಗೆ ಇಂಥ ಕಾಟಿ ಕೊಡಪ್ಪ ಅದನ್ನು ರೆಗ್ಯುಲರ್ ಮಾಡೋಂಡು ಅಂತ ಮಾತ್ರ ಪ್ಲೇಯರಪ್ಪ. ಇದು ಬೇಸಿಕ್ಸ್ ಅದು ಇಂಪಾರ್ಟೆಂಟೆ. ಬಾಸ್ಕೆಟ್ಬಾಲಲ್ಲಿ ಬೇಸಿಕ್ಸ್ ಇಂಪಾರ್ಟೆಂಟೆ. ಇಂಥ ಸ್ಕಿಲ್ ಅದೆಲ್ಲ ಫಸ್ಟ್ ಪಡ್ಕೊಂಡು ಅಂತ ಮಾತ್ರ ಹಂಗೆ ಪ್ಲೇಯರಪ್ಪ. ಇನ್ನು ನಂಗೆ ಕಾಟಿ ಕೊಡ್ತಾನೆ ಡೈಲಿ ಹಂಗೆ ಅಭ್ಯಾಸ ಮಾಡೋಂಡು ಅಂತ ಮಾತ್ರ ಬಾಸ್ಕೆಟ್ಬಾಲ್ ಕಳಿಪ ಕೈಯೋ ಹೆಂಗೆ ಹಚ್ಚಂಗೆ ಬಾಲ್ ಹ್ಯಾಂಡಿಂಗ್ ಇಂಪಾರ್ಟೆಂಟೆ ಎಕ್ಕೋಲು. ಇನ್ನು ಮಕ್ಕ ಡಿಸ್ಟಿಕ್ ಲೆವೆಲಿಗೆ ನಾ ಕೊಡ್ತಾ ಕ್ಯಾಂಪಲ್ಲಿ ಡಿಸ್ಟಿಕ್ ಲೆವೆಲ್ ಸ್ಟೇಟ್ ಲೆವೆಲ್ ಕಳಿಸಿದ್ದೆ ಹೆಂಗಡ ಉಣಿಸಿ. ಅದೇ ನಂಗೆ ನೆಕ್ಸ್ಟ್ ಇಯರ್ ಹಂಗೆ ಮಾಡೋ ನಂಗೆ ಚೆನ್ನಾಗಿ ಖುಷಿ ಅಪ್ಪ. ನೆಕ್ಸ್ಟ್ ಇಯರ್ ನಂಗೆ ಚೆನ್ನಾಗಿ ಸಾಹಿತ್ಯ ಮಾಡೋಣಂತೆ. BBCಗಾರ ತುಂಬ BBCಗಾರಿಗೂ ಆಲ್ ದಿ ಬೆಸ್ಟ್. ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾವು BBC ಕ್ಲಬ್ಬಲ್ಲಿ ಬಾಸ್ಕೆಟ್ಬಾಲ್ ಕ್ಯಾಂಪಲ್ಲಿ ಅಟೆಂಡ್ ಮಾಡಿರೋ ವಿದ್ಯಾರ್ಥಿಗಳು. ನಮಗೆ ನಮ್ಮ ಸಮ್ಮರ್ ಕ್ಯಾಂಪಲ್ಲಿ ನಮ್ಮ ವಾಣಿ ಮ್ಯಾಮ್ ಅವರು, ಸನು ಸರ್ ಅವರು ಕೋಚ್ ಆಗಿದ್ದರು. ನಾವೆಲ್ಲರೂ ಸೇರಿ ಆಟ ಆಡ್ತಿದ್ವಿ. ಹಾಗೆ ಇವತ್ತು 50 ವರ್ಷದ ಸಂಭ್ರಮದಲ್ಲಿ ನಾವೆಲ್ಲರೂ ಸೇರಿದ್ದೀವಿ. ತುಂಬ ಖುಷಿ ಆಗ್ತಿದೆ. ನಮ್ಮ ವಾಣಿ ಮ್ಯಾಮ್ ಅವರು ಮತ್ತು ಬಾಕಿ ಎಲ್ಲ ಪ್ಲೇಯರ್ಸ್ ಅವರು ತುಂಬ ಕಷ್ಟಪಟ್ಟಿದ್ದಾರೆ, ನಮ್ಮನ್ನು ಚೆನ್ನಾಗಿ ಕೋಚ್ ಮಾಡಿದ್ದಾರೆ. ಒಂದು ಫ್ರೆಂಡ್ಲಿ ಬಿಹೇವಿಯರಲ್ಲಿ, ಒಂದು ಫ್ರೆಂಡ್ಲಿ ವೇಯಲ್ಲಿ ಬಾಸ್ಕೆಟ್ಬಾಲ್ ಆಡೋದು ಹೇಗೆ ಅಂತ ಹೇಳಿಕೊಟ್ಟಿದ್ದಾರೆ. ನಾನು ಹೋದ ವರ್ಷ ಕ್ಯಾಂಪ್ ಅಟೆಂಡ್ ಮಾಡಿದ್ದೆ. ಇವರೆಲ್ಲರೂ ಈ ವರ್ಷ ಕ್ಯಾಂಪಲ್ಲಿ ಅಟೆಂಡ್ ಆಗಿದ್ದ ವಿದ್ಯಾರ್ಥಿಗಳು. ತುಂಬ ಖುಷಿ ಆಗ್ತಿದೆ. ನಮ್ಮ ಒಂದು ನಮಗೊಂದು ಲೀಡರ್ಶಿಪ್ ಕ್ವಾಲಿಟಿ ಆಗಲಿ, ಟೀಮ್ ವರ್ಕ್ ಆಗಲಿ, ಹೇಗೆ ಸಿಚುವೇಶನ್ನ ಹ್ಯಾಂಡಲ್ ಮಾಡೋದು ಅದೆಲ್ಲ ನಾವು ಎಕ್ಸ್ಟ್ರಾ ಆಗಿ ಕಲ್ತಿದ್ದೀವಿ ಈ ಕ್ಯಾಂಪ್ ಥ್ರೂ. ನಮಗೆ ಅದೆಲ್ಲ ಕಲಿಸ್ಕೊಟ್ಟಿದ್ದಾರೆ. ಸೊ ಎಲ್ಲ ನಮ್ಮ ವಾಣಿ ಮ್ಯಾಮ್, ನಮ್ಮ ಕರ್ನಲ್ ಸರ್, ಸುಬ್ಬಯ್ಯ ಸರ್ ಎಲ್ಲರಿಗೂ ಒಂದು ವಂದನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. I'm very happy that BBC is celebrating its 50th year of celebration. Going back to my days, I think it was a fantastic opportunity for BBC to be in Cook and recommending a lot of young players into the club. We have played for BBC for a very long time, and we have improved our game there. And it was a lot of experience playing with a lot of Cook boys, and taking forward all my journey towards hockey. And I thank BBC for making this event a very successful one, and we are there to support BBC anytime in the future years also. Thank you. ನಾನು ಕುಯ್ಮಠ ಕಿರಣ್ ಅಣ್ಣ ಎಕ್ಸ್ ಸ್ವಾಮಿ. ನಾನು ಕೆರಿಯರ್ ಸ್ಟಾರ್ಟ್ ಮಾಡಿದ್ದೆ ನಾನು BBCಯಲ್ಲಿ. ನಾನು ಕಾವೇರಿ ಕಾಲೇಜಲ್ಲಿ ಓದಿನ ಪಕ್ಕ ಎಟ್ ದ ಏಜ್ ಆಫ್ 18. ಸೊ ನಾಲ್ಕು ஒரு ಆಪರ್ಚುನಿಟಿ ಕಿಡ್ಚಿ ಕಳಿಪಕ್ಕೆ. ಸೊ ಸುಭಾಷ್ ಅಣ್ಣಯ್ಯ, ಸುರೇಶ್ ಅಣ್ಣ ಹಿಂಗೆಲ್ಲ ನನ್ನ ಟೀಮ್ಗೆ ಹಾಕ್ಯಂಡು ಫಸ್ಟ್ ಟೂರ್ನಮೆಂಟ್ ನಾನು HK ಕುಶಾಲಪ್ಪ ಮೆಮೋರಿಯಲ್ 1987 ಸೋಮವಾರಪೇಟ್ಲಿ ಕಳಿಸೆ. ಸೊ ಆ ಟೂರ್ನಮೆಂಟ್ಲಿ ಫೈನಲ್ಸ್ ಕಳಿಸೆ. 1 in 11 ಕಳಿಸೆ. ಅಕ್ಕ ಏಜ್ ನಾಡ ಬರೀ 18 years. ತುಂಬ ಚೆರಿಯವ. ಅಲ್ಲಿಂದ ಆಫ್ಟರ್ 2 years ನಾನು ಇಂಡಿಯನ್ ಆರ್ಮಿಗೆ ಜಾಯಿನ್ ಮಾಡಿನ ಆ್ಯಸ್ ಎ ಹಾಕಿ ಪ್ಲೇಯರ್ AAC ಟೀಮ್ಗೆ. ಸೊ ನಾಲ್ಕು ಈ ಫೌಂಡೇಶನ್ ಭಾರಿ ಹೆಲ್ಪ್ ಆಚಿ. ಸೊ ನಾಡ ಗುರು BK ಸುಬ್ರಹ್ಮಣ್ಯ ಹಿಂಗಳ ನೋಟೆಂಡು ನಂಗೆ ಕಳಿವಿ ಪಡಿಚೆ. ನಾನು ಹಿಂಗಡ ಕೂಡ ಅವಕಾಶ ಕಳಿಸಿ ಸರ್ವಿಸಸ್ ಆಲ್ ಇಂಡಿಯಾ ಟೂರ್ನಮೆಂಟು ಕಳಿಸಿ. ದೆನ್ ಐ ಸ್ಟಾರ್ಟೆಡ್ ಮೈ ಕೆರಿಯರ್ ಆ್ಯಸ್ ಎ ಹಾಕಿ ಎಂಪೈರ್ ಆಫ್ಟರ್ ಮೈ ಹಾಕಿ ಇದನ್ನ ಕೈಜಬಿಂಜ ಬಂತು. ಆಲ್ ಇಂಡಿಯಾ ಟೂರ್ನಮೆಂಟ್ಸ್ ಕಲ್ಚ, ಇಂಟರ್ನ್ಯಾಷನಲ್ ಮ್ಯಾಚಸ್ ಮಾಡಿನ ಸುಮಾರು ಅಬ್ರಾಡ್. ಸೊ ನಾಲ್ಕು ನಡ ಫೌಂಡೇಶನ್ BBC ತುಂಬ ಖುಷಿಯಪ್ಪ. ಸುಮಾರು ನಂಗೆ 40 years ಬ್ಯಾಕ್ ಕಳಿಸ ಎಂಗಡ ಕೂಡ ಇಂದು ಎಂಗಳ ಮೀಟಪ್ ಅನ್ಸಂಗಿ ನಂಗಡ ஒரே ஒரு ஃபேமிலியில் கூட மீட் ஆனே காயினண்டு. ತುಂಬ ಖುಷಿಯಾಚಿ ಬಂದದ್ದು. ಎಲ್ಲರನ್ನ ಕಂಡೋದು ಖುಷಿಯಾಚಿ. ಈ BBC ಟೀಮ್ ಇಂಜನೆ ಬಳಿಯಡು ನಂಗೆ ಎಂದನೇ ಬಂತು ಹಾಕಿ ಕಳಿಸಿತ್ತು. ನಂಗೆ ಅವರು ನ್ಯಾಷನಲ್ಸ್ ಕಳಿಸಿತ್ತು. ಅಂದನೆ ಸುಮಾರು ಮಕ್ಕಳು ಇಂಜಿ ಮಿಂಜಕ್ಕೆ ಬರಡಿ ಚಾಯ್ತ ಕಳಿಕಡನ್ನು ಜ್ಞಾನ ಮಾಡಿ ನಡೆದಂತ ತಕ್ಕ ನಿಪ್ಸುಡಿ. ಥ್ಯಾಂಕ್ ಯು ವೆರಿ. ಇಂದು ಕೊಡಗು ಜಿಲ್ಲೆಯ ಪ್ರಮುಖ ಕ್ಲಬ್ಗಳಲ್ಲಿ ಒಂದಾದಂಥ ಬಾಸ್ಕೆಟ್ಬಾಲ್ ಕ್ಲಬ್ ಗೋಣಿಕೊಪ್ಪ ಅಂದರೆ BBC ತನ್ನ 50ನೇ ವರ್ಷದ ಇದು ಗೋಲ್ಡನ್ ಜೂಬ್ಲಿ
ಇದನ್ನು ನಾವು ಆಚರಿಸ್ತಾ ಇದ್ದೇವೆ. ಇದು ನನ್ನ ಮಟ್ಟಿಗೆ ಅಂತೂ ತುಂಬ ಸಂತೋಷದ ದಿನ. ಯಾಕೆಂತೇಳಿದ್ರೆ ನಾವು ಚಿಕ್ಕಂದಿನಲ್ಲಿರುವಾಗ ಜಿಲ್ಲೆಯಲ್ಲಿ ಹೆಸರಾಂತ ಕ್ಲಬ್ಗಳಲ್ಲಿ ಒಂದು BBC, ಒಂದು ವಾಂಡ್ರಸ್, ಅದು ಬಿಟ್ಟ ನಂತರ ಸೋಮರ್ಪೇಟೆಯ ಬ್ಲೂ ಸ್ಟಾರ್ ಹಾಕಿ ಕ್ಲಬ್, ಅದು ತದನಂತರ ಬಂದಂಥ ಡೈನಮೈಟ್ಸು, ಹರ್ಷಧರ ಇಂಥೆಲ್ಲ ಕ್ಲಬ್ಗಳು ಇತ್ತು. ಆದರೆ ಒಂದು ವಿಶೇಷತೆ ಏನು ಅಂತೇಳಿದ್ರೆ ಈ BBC ಗೋಣಿಕೊಪ್ಪ ಅಂತ ಹೇಳುವಂಥ ಒಂದು ಸಂಸ್ಥೆ ಇದನ್ನು ಕಟ್ಟಿ ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥವರು ದೇವಗಂತ ಚೆಪ್ಪುಡಿರ ತಮ್ಮಿಮಾದಯ್ಯ. ಅವರೊಂದಿಗೆ ತುಂಬ ಆತ್ಮೀಯ ಒಡನಾಟ ಹೊಂದಿ ಈ ಸಂಸ್ಥೆಯನ್ನು ಇಷ್ಟು ಸುಭದ್ರವಾಗಿ ಬೆಳೆಸಲು ಕಾರಣರಾದಂಥವರು ಲಯನ್ಸ್ನ ಮಾಜಿ ಗವರ್ನರ್ ಚೆಪ್ಪುಡಿರ ಎಸ್ ಮುತ್ತಣ್ಣನವರು. ಅವರ ಸಾರ್ಥಕತೆ ಇವತ್ತಿಲ್ಲಿ ಎದ್ದು ಕಾಣ್ತಾ ಇದೆ. ಯಾಕೆಂತೇಳಿದ್ರೆ ಜಗದೀಶ್, ಇಲ್ಲಿ ಎಷ್ಟೋ ಮಕ್ಕಳಿಗೆ, ಅದು ದಕ್ಷಿಣ ಕೊಡಗಿನಲ್ಲಿ ಇರುವಂಥ ಅನೇಕ ಮಕ್ಕಳಿಗೆ ಜಾತಿ ಭೇದ ಇಲ್ಲದೆ ಅವರು ಬಾಸ್ಕೆಟ್ಬಾಲ್ ತರಬೇತಿ ಕೊಡ್ತಾಯಿದ್ರು, ಹಾಕಿ ತರಬೇತಿ ಕೊಡ್ತಾಯಿದ್ರು. ನಂತರ ದಿನಗಳಲ್ಲಿ ಆಗ ಉದ್ಯೋಗದ ಅವಶ್ಯಕತೆ ಕೊಡಗಿನಲ್ಲಿ ಇತ್ತು. ಕಾಫಿಗೆ ಬೆಲೆ ಕಮ್ಮಿ, ಆಗ ಕಂಡಿಗೆ 500 ಈ ಥರದಿದ್ದಂಥ ಸಮಯ, ಈ ರೀತಿಯ ಇದಲ್ಲ. ಆ ಸಂದರ್ಭದಲ್ಲಿ ಉದ್ಯೋಗದ ಅವಶ್ಯಕತೆ ಕೊಡಗಿನವರಿಗೆ ಇತ್ತು. ಈ ಬಾಸ್ಕೆಟ್ಬಾಲ್ ಕ್ಲಬ್ ಗೋಣಿಕೊಪ್ಪ ಇದರಲ್ಲಿ ಆಡುವಂಥ ಹಾಕಿ ಆಟಗಾರರು ಮತ್ತು ಬಾಸ್ಕೆಟ್ ಆಟಗಾರರಿಗೆ ಉದ್ಯೋಗ ಸಿಕ್ಕಿದಷ್ಟು ಯಾರಿಗೂ ಸಿಕ್ಕಿಲ್ಲ. ಅದು ಟಾಟಾ ಕಾಫಿ, ಆಗ ಕನ್ಸಾಲ್ಟೇಟ್ ಕಾಫಿ ಲಿಮಿಟೆಡ್, ಅದರಲ್ಲಿ ಹೆಚ್ಚಿನಷ್ಟು ಹಾಕಿ ಆಟಗಾರರು ಅಂತ ಹೇಳಿದ್ರೆ ಅದು BBC ಗೆ ಆಡಿದವರೇ ಹೆಚ್ಚಿನವರು. ಹಾಗೆ ಬೆಂಗಳೂರಿನಲ್ಲಿರುವ HL ಇರ್ಬೋದು, ಇನ್ನೊಂದಿರ್ಬೋದು. ಅದರಲ್ಲಿ ಉದಾಹರಣೆಗಳು ಬೇಕಾದರೆ ನಮ್ಮ ಇವರು ಯಾರು, ನಮ್ಮ ಕರ್ನಲ್ ಬಾಳೆಡ ಸುಬ್ರಹ್ಮಣ್ಯವರ ಸಹೋದರ ಬಾಳೆಡ ಉತ್ತಯ್ಯ, ಆತ ಬಾಸ್ಕೆಟ್ಬಾಲು ಆಟಗಾರನು, ಹಾಗೆ ಹಾಕಿ ಆಟಗಾರನಾಗಿ HLಗೆ ಸೇರಿಕೊಂಡ್ರು ಸುರೇಶ್ ಅವರೆಲ್ಲ. ಇದರಿಂದ ಈ ಕ್ಲಬ್ನಿಂದಾಗಿ ಹಾಕಿ ಆಟದ ಉನ್ನತಿಯ ಜೊತೆ ಬಾಸ್ಕೆಟ್ಬಾಲ್ ಉನ್ನತಿಯ ಜೊತೆ ಅನೇಕರಿಗೆ ಉದ್ಯೋಗ ದೊರೆತಿದೆ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಅದು BBC ಸಂಸ್ಥೆ. ಈ ಸಂಸ್ಥೆಗೆ ನಾವೆಲ್ಲ ಆಭಾರಿಗಳು. ಯಾಕೆಂತೇಳಿದ್ರೆ ನಾನೊಬ್ಬ ವೀಕ್ಷಕ ವಿವರಣೆಗಾರನಾಗಿ ಬರೋಕ್ಕೆ ಮುಂಚೆ ನಾನು ಒಬ್ಬ BBC ತಂಡಕ್ಕೆ ಹಾಕಿ ಆಟಗಾರನಾಗಿ ಆಡಿದ್ದೇನೆ, ತೀರ್ಪುಗಾರನಾಗಿ ಕೆಲಸ ಮಾಡಿದ್ದೇನೆ. ನಂತರ ದಿನಗಳಲ್ಲಿ ವೀಕ್ಷಕ ವಿವರಣೆಗಾರರಿಗೆ ಕಾರಣ ಅಂತೇಳಿದ್ರೆ BBC. ಎಂದಿಗೂ ನಾನು BBCನ ಮರುವುದಿಲ್ಲ. BBC ಇದೇ ರೀತಿ ಮುಂದಿನ ದಿನಗಳಲ್ಲಿ ಶತಮಾನೋತ್ಸವ ಆಚರಿಸುವಂಥ ವ್ಯವಸ್ಥೆಗೆ ಬರಲಿ ಅಂತ ಹಾರೈಸಿ ನಾನು ಒಂದೆರಡು ಮಾತು ಮುಗಿಸ್ತೇನೆ. ಹಾಗೆ ಕೊಡಗು ಧ್ವನಿಗೆ ನನ್ನ ಧನ್ಯವಾದಗಳು. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.